ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಚಿಕ್ಕಮಗಳೂರಿನಲ್ಲಿ ಇಂದು ಹಮ್ಮಿಕೊಂಡಿದ್ದ 3 ದಿನಗಳ ಮಹಿಳಾ ಸ್ವಸಹಾಯ ಗುಂಪುಗಳ ಸದಸ್ಯರು ಉತ್ಪಾದಿಸಿರುವ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮೇಳಕ್ಕೆ ಶಾಸಕ ಎಚ್ಡಿ ತಮ್ಮಯ್ಯ ಚಾಲನೆ ನೀಡಿದರು. ಈ ವೇಳೆ ವಿಧಾನ ಪರಿಷತ್ ಸದಸ್ಯ ಎಸ್ಎಲ್ ಬೋಜೇಗೌಡ, ಜಿಲ್ಲಾ ಪಂಚಾಯಿತಿ ಯೋಜನಾ ನಿರ್ದೇಶಕರಾದ ಎಚ್ಎಲ್ ಸುಜಾತಾ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಹಿಳಾ ಸ್ವಸಹಾಯ ಸಂಘಗಳ ಸದಸ್ಯರು ಉತ್ಪಾದಿಸಿರುವ ವಿವಿಧ ಉತ್ಪನ್ನಗಳ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ಬೃಹತ್ ಉದ್ಯೋಗ ಮೇಳದ ಭಿತ್ತಿಪತ್ರ ಬಿಡುಗಡೆ ಮಾಡಲಾಯಿತು. ಹಲವು ಸಾಧಕಿಯರನ್ನು ಸನ್ಮಾನಿಸಲಾಯಿತು. ರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆರ್ಥಿಕ ದೇಶದ ಎಲ್ಲ ಚಟುವಟಿಕೆಗಳಲ್ಲಿ ಕೌಶಲ್ಯವನ್ನ ಕಂಡುಕೊಂಡಿದ್ದಾರೆ. ಹಾಗೆ ಯಾವ ದೂರದರ್ಶನದೊಂದಿಗೆ ಎಚ್ಡಿ ತಮ್ಮಯ್ಯ, ಮಹಿಳೆಯರನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲೀಕರಣ ಮಾಡುವುದು ಅಂತಾರಾಷ್ಟ್ರೀಯ ಮಹಿಳಾ ದಿನದ ಉದ್ದೇಶವಾಗಿದೆ. 1975ರಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ವರ್ಷವನ್ನಾಗಿ ಪ್ರಾರಂಭಿಸಿ 2001ರಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು ಎಂದು ಹೇಳಿದರು. ಪೂಜೆ ಮಾಡ್ತೇವೆ. ಈ ರೀತಿ ನಾವು ನಮಗೆ ಜನ್ಮ ಕೊಟ್ಟ ಭೂಮಿ ತಾಯಿ ಅಂತ ಹೇಳ್ತೀವಿ. ಇದು ಪ್ರಪಂಚದಲ್ಲಿ ಎಲ್ಲ ದೇಶಕ್ಕಿಂತ ವಿಭಿನ್ನವಾದಂಥ ಧರ್ಮಾಧಾರಿತ ಮಹಿಳೆಯರಿಗೆ ಸಿಗುವ ಗೌರವ ನಮ್ಮ ದೇಶದಲ್ಲಿ ಅಂತ ಹೇಳ್ತಾ, ಇಂಥ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ನಾವು ಮತ್ತೆ ಎಲ್ಲ ಮಹಿಳೆಯರು ನೀವೆಲ್ಲ ಪುಣ್ಯವಂತರು ಅಂತ. ಎಚ್ಎಲ್ ಸುಜಾತಾ, ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಡಿಯಲ್ಲಿ ಸ್ವಸಹಾಯ ಸಂಘಗಳ ಮಹಿಳೆಯರು ಉತ್ಪಾದಿಸಿದ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಸ್ವಸಹಾಯ ಸಂಘಗಳು ಉತ್ಪಾದಿಸಿದ ಉತ್ಪನ್ನಗಳಿಗೆ ಉತ್ತಮ ಮಾರುಕಟ್ಟೆ ಕಲ್ಪಿಸುವುದು ಉದ್ದೇಶವಾಗಿದೆ ಎಂದರು. ಪ್ರತಿಫಲ ಸಿಗ್ತಾ ಇದೆ. ಇವತ್ತು ಸುಮಾರು 40 ಸ್ವಸಹಾಯ ಸಂಘದ ಗುಂಪುಗಳು ಎಲ್ಲ ತಾಲೂಕುಗಳಿಂದ, ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಸುಮಾರು 40 ಸ್ಟಾಲ್ಗಳನ್ನು, ಮಳಿಗೆಗಳನ್ನು ಹಾಕಿದ್ದಾರೆ. ಬಗ್ಗವಳ್ಳಿ ಗ್ರಾಮ ಪಂಚಾಯಿತಿ ಮಹಿಳಾ ಒಕ್ಕೂಟದ ಸದಸ್ಯೆ ಶಂಕುತಲ ಮರದಲ್ಲಿ ಮಾಡಿದ ಕುಡುಗೋಲು, ಮುದ್ದೆಕೋಲು ಸೇರಿದಂತೆ ವಿವಿಧ ಉತ್ಪನ್ನಗಳನ್ನು ಪ್ರದರ್ಶಿಸಲಾಗಿದೆ. ಈ ಉತ್ಪನ್ನಗಳಿಂದ ಉತ್ತಮ ಲಾಭವೂ ಬರುತ್ತಿದೆ ಎಂದು ತಿಳಿಸಿದರು. ಅಂತ ಹೇಳಿದಾಗ ನನಗೆ ಹೆಚ್ಚು ಕಡಿಮೆ ಒಂದು 110 ನನಗೆ 98ನ ಇದು ಮುದ್ದೆಕೋಲು ಖಾಲಿ ಆಗಿತ್ತು ನನಗೆ ಹೋದ್ಸಲಿ. ಈ ಸಲಿಗೆ ಮಾತ್ರವ ಜಾಸ್ತಿನೇ ಮಾಡಿಸ್ಕೊಂಡ್ಬಂದಿದ್ದೀನಿ. ನನಗೆ ಎಲ್ಲರೆಲ್ಲ ಮಾತ್ರ ತುಂಬ ಸಹಕಾರಿಯಾಗಿದೆ ಅಂತ ಹೇಳಕ್ಕೆ ಇಷ್ಟ. ನೇರಳೆಕೆರೆ ಗ್ರಾಮ ಪಂಚಾಯಿತಿ ಸ್ವಸಹಾಯ ಗುಂಪಿನ ಸದಸ್ಯೆ ಅನುಪಮ್ಮ, ರವೆ ಉಂಡೆ, ಉಪ್ಪಿನಕಾಯಿ, ಮೆಣಸು, ಶೇಂಗಾ ಸೇರಿದಂತೆ ವಿವಿಧ ಉತ್ಪನ್ನಗಳನ್ನು ಮನೆಯಲ್ಲೇ ತಯಾರಿಸಿ ಪ್ರದರ್ಶನಕ್ಕೆ ಇಡಲಾಗಿದೆ. ಜೊತೆಗೆ ಬೇರೆ ಬೇರೆ ಕಡೆ ತೆರಳಿ ಮಾರಾಟ ಮಾಡಲಾಗುತ್ತಿದೆ ಎಂದು ಹೇಳಿದರು. ಪ್ರಾಡಕ್ಟ್ ಎಲ್ಲ ಮನೆಯದೇ ಯೂಸ್ ಮಾಡ್ಕೊಂಡು ಬಂದಿರೋದು. ಹೋಮ್ ಪ್ರಾಡಕ್ಟ್ ಮೇನ್ ಇಂಪಾರ್ಟೆಂಟು. ಆರೋಗ್ಯ ಮೇನ್ ಕಾಪಾಡೋದಕ್ಕೋಸ್ಕರನೇ ನಾವು ಮನೆಯಿಂದ ಎಲ್ಲ ಐಟಮ್ಸ್ ಮಾಡ್ಕೊಂಡಿರೋದು. ಯಾವುದೂ ಸಹ ಹೊರಗಳಿಂದ ಏನೂ ಐಟಮ್ಸ್ ತೊಗೊಂಬಂದಿಲ್ಲ. ಮನೆ ಏನು ಬೆಳೆದಿದ್ದೀವೋ ಅದನ್ನೇ ಸಹ ಮಾಡ್ಕೊಂಬರೋಕ್ಕೆ ಸಾಧ್ಯ ಆಗಿದೆ ನಮಗೆ.